ಸಿಟಿ ಆಫ್ ಲವ್ ಪ್ಯಾರಿಸ್ನಲ್ಲಿ ಈ ಬಾರಿಯ ಒಲಿಂಪಿಕ್ಸ್ ನಡೆಯಲಿದೆ. ಟೋಕಿಯೋದಲ್ಲಿ 1 ಚಿನ್ನ ಸಹಿತ 7 ಪದಕಗಳನ್ನು ಗೆದ್ದು ಇತಿಹಾಸ ಬರೆದಿದ್ದ ಭಾರತ ಪ್ಯಾರಿಸ್ನಲ್ಲಿ 10ಕ್ಕೂ ಅಧಿಕ ಪದಕಗಳನ್ನು ಜಯಿಸುವ ಮೂಲಕ ಒಲಿಂಪಿಕ್ಸ್ನಲ್ಲಿ ಮೊದಲ ಬಾರಿ 2 ಅಂಕಿ ಪದಕ ಜಯಿಸುವ ಗುರಿ ಹೊಂದಿದೆ. ಕಳೆದ ಏಷ್ಯನ್ ಗೇಮ್ಸ್ ವೇಳೆ ಅಬ್ಕಿ ಬಾರ್ 100 ಪಾರ್ ಎಂಬ ಧ್ಯೇಯದೊಂದಿಗೆ ಕಣಕ್ಕಿಳಿದು ಅದನ್ನು ಸಾಧಿಸುವಲ್ಲಿ ಯಶಸ್ಸು ಸಾಧಿಸಿದ್ದ ಭಾರತ ಕ್ರೀಡಾಪಟುಗಳು ಈ ಬಾರಿ ಪ್ಯಾರಿಸ್ನಲ್ಲಿ ಅಬ್ಕಿ ಬಾರ್ 10 ಪಾರ್ ಎಂಬ ಹಂಬಲದೊಂದಿಗೆ ಸ್ಪರ್ಧಿಸಲಿದ್ದಾರೆ. ಹಾಗಾದ್ರೆ ಈ ಸಲದ ಪ್ರಮುಖ 10 ಪದಕಗಳ ಆಕಾಂಕ್ಷಿಗಳ ಸಂಕ್ಷಿಪ್ತ ವಿವರವನ್ನ ನೀಡ್ತೀವಿ ನೋಡಿ. ಸಾತ್ವಿಕ್ ಚಿರಾಗ್ ಶೆಟ್ಟಿ ಕಳೆದ ವರ್ಷ ಏಷ್ಯನ್ ಗೇಮ್ಸ್ ನಲ್ಲಿ ಸ್ವರ್ಣ ಪದಕ ಜಯಿಸಿದ್ದ ಸಾತ್ವಿಕ್ ಸಾಯಿರಾಜ್ ಚಿರಾಗ್ ಶೆಟ್ಟಿ ಜೋಡಿ ಪ್ಯಾರಿಸ್ನಲ್ಲಿಯೂ ಪದಕ ಗೆಲುವಿನ ಫೇವರೇಟ್ ಎನಿಸಿದೆ. ಯಾಕಂದ್ರೆ ಬ್ಯಾಡ್ಮಿಂಟನ್ ಕ್ರೀಡೆಯ ವಿಚಾರದಲ್ಲಿ ಒಲಿಂಪಿಕ್ ಮತ್ತು ಏಷ್ಯಾಡ್ ಸ್ಪರ್ಧಾಕಣದ ನಡುವೆ ಹೆಚ್ಚಿನ ವ್ಯತ್ಯಾಸ ಇರೋದಿಲ್ಲ. ಟೋಕಿಯೋದಲ್ಲಿ ನಾಕೌಟ್ ಪ್ರವೇಶವನ್ನ ಸ್ವಲ್ಪದರಲ್ಲೇ ತಪ್ಪಿಸಿಕೊಂಡಿದ್ದ ಚಿರಾಗ್ ಸಾತ್ವಿಕ್ ಜೋಡಿ ಕಳೆದ 1 ವರ್ಷದಿಂದ ಭರ್ಜರಿ ಫಾರ್ಮ್ ನಲ್ಲಿದೆ. ವಿಶ್ವ ನಂಬರ್ ಪಟ್ಟವನ್ನ ಅಲಂಕರಿಸಿತು. ಹಾಗಾಗಿ ಈ ಬಾರಿ ಪ್ಯಾರಿಸ್ನಲ್ಲಿ ಇವರ ಮೇಲಿನ ನಿರೀಕ್ಷೆ ಸಾಕಷ್ಟಿದೆ. ನಿಖತ್ ಜರಾನ್ 2 ಬಾರಿಯ ವಿಶ್ವ ಚಾಂಪಿಯನ್ ನಿಖತ್ ಜರೀನ್ಗೆ ಇದು ಚೊಚ್ಚಲ ಒಲಿಂಪಿಕ್ಸ್. ಮೇರಿ ಕೋಮ್ ಒಲಿಂಪಿಕ್ಸ್ ಸ್ಪರ್ಧೆಯ ವಯೋಮಿತಿ ಮೀರೋದ್ರಿಂದ 28 ವರ್ಷದ ಜರೀನ್ಗೆ ಅವಕಾಶಗಳು ಬಂದಿದೆ. ಒಲಿಂಪಿಕ್ಸ್ ನಲ್ಲಿ ಚಿನ್ನ ಅಥವಾ ಬೆಳ್ಳಿ ಗೆದ್ದ ಮೊದಲ ಬಾಕ್ಸರ್ ಎನಿಸಿಕೊಳ್ಳುವುದು ಅವರ ಗುರಿಯಾಗಿದೆ. ಒಟ್ಟಾರೆಯಾಗಿ ನಿಖತ್ ಜರೀನ್ ಕೂಡ ಭಾರತದ ಪದಕ ನಿರೀಕ್ಷೆಯ ಪಟ್ಟಿಯಲ್ಲಿದ್ದಾರೆ. ಲವ್ಲಿನಾ ಬೋರ್ಗೊಹೈನ್ ಒಲಿಂಪಿಕ್ಸ್ ನಲ್ಲಿ 2 ಪದಕ ಗೆದ್ದ ಭಾರತದ ಮೊದಲ ಬಾಕ್ಸರ್ ಎನಿಸುವ ಅವಕಾಶ 26 ವರ್ಷದ ಲವ್ಲಿನಾ ಮುಂದೆ. ಟೋಕಿಯೋದಲ್ಲಿ ಕಂಚು ಗೆದ್ದಿದ್ದ ಲವ್ಲಿನಾ ಇತ್ತೀಚೆಗಿನ ಸ್ಪರ್ಧೆಗಳಲ್ಲಿ ಮಿಶ್ರ ಫಲ ಅನುಭವಿಸಿದ್ದಾರೆ. ಕಳೆದ ಏಷ್ಯನ್ ಗೇಮ್ಸ್ ನಲ್ಲಿ ರಜತ ಗೆದ್ದಿದ್ದ ಅಸ್ಸಾಂ ತಾರೆ ಲವ್ಲಿನಾ ಪ್ಯಾರಿಸ್ ಗೇಮ್ಸ್ಗೆ ಜರ್ಮನಿಯಲ್ಲಿ ತರಬೇತಿ ಪಡೆದಿದ್ದು ಈ ಬಾರಿ ಖಚಿತವಾಗಿ ಚಿನ್ನಕ್ಕೆ ಗುರಿ ಹಿಡಿಯುವ ನಿರೀಕ್ಷೆಯನ್ನು ಹೊಂದಿದ್ದಾರೆ. ಅದಿತಿ ಅಶೋಕ್ ಕಳೆದ ಬಾರಿ ಸ್ವಲ್ಪದರಲ್ಲಿ ಪದಕ ವಂಚಿತರಾಗಿದ್ದ ಕನ್ನಡತಿ ಅದಿತಿ ಅಶೋಕ್ ಈ ಬಾರಿ ಒಲಿಂಪಿಕ್ಸ್ ಪದಕದ ಕನಸು ನನಸಾಗಿಸುವ ಹಂಬಲದಲ್ಲಿದ್ದಾರೆ. ಆದರೆ ಅವರ ಇತ್ತೀಚಿನ ಫಾರ್ಮ್ ಕೈಕೊಟ್ಟಿರುವುದು ಹಿನ್ನಡೆ ಎನಿಸಿದೆ. ಸತತ 3ನೇ ಬಾರಿಗೆ ಒಲಿಂಪಿಕ್ಸ್ ನಲ್ಲಿ ಸ್ಪರ್ಧಿಸಲಿರುವ ಅದಿತಿಗೆ ಹಿಂದಿನ ಅನುಭವ ನೆರವಾಗುವ ನಿರೀಕ್ಷೆ ಇದೆ. ಇವರು ಗಾಲ್ಫ್ ನಲ್ಲಿ ಸ್ಪರ್ಧಿಸಲಿದ್ದಾರೆ. ನೀರಜ್ ಚೋಪ್ರಾ ಒಲಿಂಪಿಕ್ಸ್ ಇತಿಹಾಸದಲ್ಲಿ ಸತತ 2 ವೈಯಕ್ತಿಕ ಸ್ವರ್ಣ ಪದಕ ಗೆದ್ದ ಮೊದಲ ಭಾರತೀಯ ನೆನೆಸುವ ಐತಿಹಾಸಿಕ ಸಾಧನೆ ಅವಕಾಶ ಗೋಲ್ಡನ್ ಫಿಶ್ ನೀರಜ್ ಚೋಪ್ರಾ ಮುಂದಿದೆ. ಟೋಕಿಯೋದಲ್ಲಿ ಗೆದ್ದ ಬಂಗಾರವನ್ನು ಉಳಿಸಿಕೊಳ್ಳುವ ಹಂಬಲದಲ್ಲಿರುವ 26 ವರ್ಷದ ನೀರಜ್ ಇತ್ತೀಚೆಗೆ ಫಿನ್ಲ್ಯಾಂಡ್ ನಲ್ಲಿ ನಡೆದ ಪವರ್ನೂರ್ಮಿ ಗೇಮ್ಸ್ ನಲ್ಲಿ 85.97 ಮೀಟರ್ ಎಸೆತದೊಂದಿಗೆ ಚಿನ್ನ ಗೆದ್ದು ಭರ್ಜರಿ ಫಾರ್ಮ್ಗೆ ಮರಳಿದ್ದಾರೆ. ಪ್ಯಾರಿಸ್ ನಲ್ಲಿ ಕಣಕ್ಕಿಳಿಯಲಿರುವ ಎಸೆತಗಾರರೊಂದಿಗೆ ಸ್ಪರ್ಧಿಸಿ ಈ ಸಾಧನೆ ಮಾಡಿರೋದು ಅವರ ಆತ್ಮವಿಶ್ವಾಸವನ್ನು ವೃದ್ಧಿಸಿದೆ. ಒಟ್ಟಾರೆಯಾಗಿ ನೀರಜ್ ಮೇಲಿನ ನಿರೀಕ್ಷೆ ಬೆಟ್ಟದಷ್ಟಿದೆ. ವೀನಸ್ ಪೊಗಟ್ ಕಳೆದ 1.5 ವರ್ಷದಿಂದ ಕುಸ್ತಿ ಅಖಾಡಕ್ಕಿಂತ ಹೆಚ್ಚಾಗಿ ಹೊರಗೆ ಹೆಚ್ಚು ಸುದ್ದಿಯಲ್ಲಿದ್ದ ನಡುವೆಯೂ ಪ್ಯಾರಿಸ್ ಒಲಿಂಪಿಕ್ಸ್ ಸ್ಪರ್ಧೆ ಅವಕಾಶ ಒಲಿಸಿಕೊಂಡಿರುವ ವೀನಸ್ ಪೊಗಟ್ ಈಗ ಪದಕದ ಗೆಲುವಿನೊಂದಿಗೆ ಎಲ್ಲರಿಗೂ ಉತ್ತರಿಸುವ ತವಕದಲ್ಲಿದ್ದಾರೆ. ಕೇಂದ್ರ ಸರ್ಕಾರದ ನಿಲುವು ಭಾರತೀಯ ಕುಸ್ತಿ ಸಂಸ್ಥೆಯ ರಾಜಕೀಯದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದ ವಿನೇಶ್ ಒಲಿಂಪಿಕ್ಸ್ ನಲ್ಲಿ ಕಳೆದ 5 ಆವೃತ್ತಿಗಳಿಂದ ಕುಸ್ತಿಯಲ್ಲಿ ಪದಕ ಗೆಲ್ಲುತ್ತಾ ಬಂದಿರುವ ಭಾರತದ ದಾಖಲೆಯನ್ನು ವಿಸ್ತರಿಸುವ ಸವಾಲನ್ನು ಹೊಂದಿದ್ದಾರೆ. ಮೀರಾಬಾಯಿ ಚಾನು ಟೋಕಿಯೋದಲ್ಲಿ ರಜತ ಗೆದ್ದು ಬಿಗಿದ ವೈಟ್ ಲಿಫ್ಟರ್ ಮೀರಾಬಾಯಿ ಚಾನುಗೆ ಪ್ಯಾರಿಸ್ನಲ್ಲಿ ಹೆಚ್ಚು ಕಠಿಣ ಸವಾಲು ಎದುರಾಗುವ ಸಾಧ್ಯತೆ ಇದೆ. ಕಳೆದ ಕೆಲ ಸಮಯದಿಂದ ಗಾಯದ ಸಮಸ್ಯೆಯು ಅವರಿಗೆ ಹಿನ್ನಡೆ ತಂದಿದೆ. ಟೋಕಿಯೋ ಗೇಮ್ಸ್ ಚಾಂಪಿಯನ್ ಚೀನಾದ ಹೌಜಿ ಹುಯಿ ಮತ್ತೊಮ್ಮೆ ಮೀರಾಗೆ ಸವಾಲು ಎಸೆಯಲಿದ್ದು ಪದಕ ವೇದಿಕೆಯಲ್ಲೂ ಒಟ್ಟಾರೆ 200 ರಿಂದ 210 ಕೆಜಿ ಭಾರ ಎತ್ತಬೇಕಾದ ಒತ್ತಡವಿದೆ. 140 ಕೋಟಿ ಜನರ ನಿರೀಕ್ಷೆಯ ಭಾರವನ್ನು ಮೀರಾಬಾಯಿ ಚಾನು ಯಾವ ರೀತಿ ಹೊರ್ತಾರೆ ಅಂತ ಪ್ಯಾರಿಸ್ನಲ್ಲಿ ನೋಡಬಹುದಾಗಿದೆ. ಪಿ.ವಿ. ಸಿಂಧು ಒಲಿಂಪಿಕ್ಸ್ನ ವೈಯಕ್ತಿಕ ವಿಭಾಗದಲ್ಲಿ 3 ಪದಕ ಗೆದ್ದ ಮೊದಲ ಭಾರತೀಯ ಕ್ರೀಡಾಪಟು ಎನಿಸುವ ವಿಶೇಷ ಅವಕಾಶ ಪಿ.ವಿ. ಸಿಂಧು ಮುಂದಿದೆ. ಕಳೆದ 2 ಒಲಿಂಪಿಕ್ಸ್ಗಳಲ್ಲಿ ಬೆಳ್ಳಿ ಮತ್ತು ಕಂಚು ಗೆದ್ದಿರುವ ಅವರು ಈ ಬಾರಿ ಬಣ್ಣವನ್ನು ಬದಲಾಯಿಸಲು ಬಯಸಿದ್ದು ಚಿನ್ನದ ಮೇಲೆ ಕಣ್ಣಿಟ್ಟಿದ್ದಾರೆ. ಆದರೆ ಅವರ ಕಳೆದ 1 ವರ್ಷದ ಫಾರ್ಮ್ ಉತ್ತಮವಾಗಿಲ್ಲದಿರುವುದು ಅವರಿಗೆ ಹಿನ್ನಡೆಯನ್ನು ತಂದಿದೆ. 2022 ಜುಲೈನಲ್ಲಿ ಅವರು ಕೊನೆಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ಜಯಿಸಿದ್ದಾರೆ. ಆದರೆ ಸದ್ಯ ಕನ್ನಡಿಗ ಪ್ರಕಾಶ್ ಪಡುಕೋಣೆ ಮಾರ್ಗದರ್ಶನದಲ್ಲಿ ಅಭ್ಯಾಸ ನಡೆಸುತ್ತಿರುವ 29 ವರ್ಷದ ಸಿಂಧು ಒಲಿಂಪಿಕ್ಸ್ನಲ್ಲಿ ಮ್ಯಾಜಿಕ್ ಮಾಡುವ ನಿರೀಕ್ಷೆ ಇದೆ. ಸ್ವಿಫ್ಟ್ ಕೌರ್ ಸಮ್ರಾ ಭಾರತದ ಶೂಟಿಂಗ್ನಲ್ಲಿ 21 ಶೂಟರ್ಗಳ ಬಲಿಷ್ಠ ತಂಡ ಕಣಕ್ಕಿಳಿಯಲಿದೆ. 2012 ಬಳಿಕ ಕಾಡುತ್ತಿರುವ ಶೂಟರ್ಗಳ ಪದಕ ಬರವನ್ನ ನೀಗಿಸುವ ಛಲದಲ್ಲಿದೆ. ಹಲವು ಯುವ ಶೂಟರ್ಗಳ ಮೇಲೆ ಭಾರತ ಪದಕದ ನಿರೀಕ್ಷೆಯನ್ನು ಹೊಂದಿದ್ದು ಈ ಪೈಕಿ ಏಷ್ಯಾ ಸ್ವರ್ಣ ವಿಜೇತೆ ಸ್ವಿಫ್ಟ್ ಕೌರ್ ಸಮ್ರಾ ಪ್ರಮುಖ ಆಕಾಂಕ್ಷೆ ಎನಿಸಿದ್ದಾರೆ. ಶೂಟಿಂಗ್ ಆಗಿ MBBS ಕೋರ್ಸ್ ತ್ಯಜಿಸಿದ 23 ವರ್ಷದ ಸ್ವಿಫ್ಟ್ ಮಹಿಳೆಯರ 50 ಮೀಟರ್ ರೈಫಲ್ 3 ಪೊಸಿಷನ್ ವಿಭಾಗದಲ್ಲಿ ಹಾಲಿ ವಿಶ್ವ ದಾಖಲೆಯನ್ನು ಹೊಂದಿದ್ದಾರೆ. ಪುರುಷರ ಹಾಕಿ ತಂಡ ಟೋಕಿಯೋದಲ್ಲಿ 41 ವರ್ಷದ ಬಳಿಕ ಒಲಿಂಪಿಕ್ಸ್ ಪದಕ ಗೆದ್ದ ಸಾಧನೆಯನ್ನು ದಾಖಲಿಸಿದ್ದ ಭಾರತದ ಪುರುಷರ ತಂಡ ಪ್ಯಾರಿಸ್ನಲ್ಲಿಯೂ ಇಂಥದ್ದ ನಿರ್ವಹಣೆ ನೀಡಲು ಮರಳಿಸುವ ಉತ್ಸಾಹದಲ್ಲಿದೆ. ಟೋಕಿಯೋದಲ್ಲಿ ಕಂಚು ಗೆದ್ದ ಪ್ರಮುಖ 11 ಆಟಗಾರರು ಈ ಸಲವೂ ಕಣಕ್ಕಿಳಿಯಲಿದ್ದಾರೆ. ಆದರೆ ಹಾಲಿ ಚಾಂಪಿಯನ್ ಬೆಲ್ಜಿಯಂ, ಆಸ್ಟ್ರೇಲಿಯಾ, ಅರ್ಜೆಂಟೈನಾ ಒಳಗೊಂಡ ಕಠಿಣ ಗುಂಪಿನಲ್ಲಿ ಸ್ಥಾನ ಪಡೆದಿರುವ ಭಾರತ ಈ ಸವಾಲನ್ನು ಮೆಟ್ಟಿ ನಿಂತರೆ ಪದಕ ಗೆಲ್ಲುವುದು 100% ಖಚಿತ ಎನ್ನಲಾಗಿದೆ. ಒಟ್ಟಾರೆಯಾಗಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಲು ಸಿದ್ಧವಾಗಿರುವ ಎಲ್ಲ ಕ್ರೀಡಾಪಟುಗಳಿಗೆ ಜೈ ಹೋ ಟೀಮ್ ಇಂಡಿಯಾ.